16, 17, 18, 19 ಈ ಒಂದು ನಿಮಗೆ ಗ್ರಾಮ ನಕ್ಷೆಯನ್ನು ಕೂಡ ಕೊಟ್ಟಿದ್ದೀನಿ ನಾನು ಸ್ನೇಹಿತರೆ. ಈ ಒಂದು ಸರ್ವೆ ನಂಬರ್ಗಳ ಸರ್ಕಾರಿ ಬೀಕರಾಬು 41 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಮಿಲ್ಲರ್ ಟ್ಯಾಂಕ್ ಬಂಡ್ ಏರಿಯಾವನ್ನು ಮಿಲ್ಲರ್ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಕ್ರಮೇಣ ನಗರ ಬೆಳೆದಾಗೇ ಆ ಕೆರೆ ಪ್ರದೇಶ ತನ್ನಂತಾನೇ ಕಣ್ಮರೆ ಆಗ್ತದೆ. ಬಹಳಷ್ಟು ಕೆರೆಗಳು ಬೇರೆ ಬೇರೆ ಕಾರಣಕ್ಕೆ ಮುಚ್ಚೋಗಿರ್ತಕ್ಕಂಥದ್ದು. ಸ್ಟಂಪ್ ಶೂಲೆ ಅನ್ನೋರು ನಿರ್ಮಾಣ ಮಾಡಿದಂಥ ಶೂಲೆ ಟ್ಯಾಂಕ್ ಬಂಡ್ ಏರಿಯಾ ಇವತ್ತು ಹಾಕಿ ಸ್ಟೇಡಿಯಂ ಆಗಿದೆ. ಹಾಗೆ ಇದು ಫುಟ್ಬಾಲ್ ಸ್ಟೇಡಿಯಂ ಆಗಿದೆ. ಲಾಂಗ್ ಫೋರ್ಡ್ ಅನ್ನೋರು ನಿರ್ಮಾಣ ಮಾಡಿದಂಥ ಕೆರೆ ಇವತ್ತು ಅಕ್ಕಿತಿಮ್ಮನಹಳ್ಳಿ ಕೆರೆ, ಲಾಂಗ್ ಫೋರ್ಡ್ ಟೌನ್ ಅಂತ ಏನಾಗಿದೆ ಅಲ್ಲಿ ಇವತ್ತು ಹಾಕಿ ಸ್ಟೇಡಿಯಂ ಆಗಿದೆ. ಹಾಗೆ ಧರ್ಮಾಂಬುದಿ ಕೆರೆ, ಕೆಂಪೇಗೌಡ ನಿರ್ಮಾಣ ಮಾಡಿದಂಥ ಧರ್ಮಾಂಬುದಿ ಕೆರೆ ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಆಗಿದೆ. ಅದೇ ರೀತಿ ಲಾರ್ಡ್ ಮಿಲ್ಲರ್ ಅವರು ನಿರ್ಮಾಣ ಮಾಡಿದಂಥ ಮಿಲ್ಲರ್ ಟ್ಯಾಂಕ್ ಏನಿದೆ ಅದು ಇವತ್ತು ಮಿಲ್ಲರ್ ಟ್ಯಾಂಕ್ ಬಂಡ್ ಏರಿಯಾ ಅಂತ ಹೇಳಿ ಆ ಒಂದು ಪ್ರದೇಶವನ್ನು ಕರೆಯುವಂಥದ್ದು. ಈ 41 ಎಕರೆ ವಿಸ್ತೀರ್ಣದ ಮಿಲ್ಲರ್ ಟ್ಯಾಂಕ್ ಕೆರೆ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಅದು ಕೆರೆ ತನ್ನಂತಾನೆ ಮುಚ್ಚೋದ ನಂತರ ಅದು ಪಾಲಿಕೆ ಸೊತ್ತಾಗತ್ತೆ. ಬೆಂಗಳೂರು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ BMC ಅಂತ ಏನಿತ್ತು ಆ ಸಂಸ್ಥೆ ಅಧೀನಕ್ಕೆ ಒಳಪಟ್ಟ ನಂತರ ಅತ್ಯಂತ ಪ್ರಮುಖವಾದ ಸ್ಥಾನದಲ್ಲಿ ಹೃದಯ ಭಾಗದಲ್ಲಿದ್ದಂಥ ಈ ಒಂದು ಸ್ಥಳದ ಮೇಲೆ ಹಲವಾರು ಸಹಜವಾಗಿ ಸರ್ಕಾರಿ ನೆಲಗಾರರ ಕಣ್ಣು, ರಿಯಲ್ ಎಸ್ಟೇಟ್ ಮಾಫಿಯಾದವ್ರ ಕಣ್ಣು ಈ ಜಾಗದ ಮೇಲೆ ಬಿತ್ತು. ಇದು ಈ 41 ಎಕರೆ ಪೈಕಿ 24 ಎಕರೆ ಪ್ರದೇಶವನ್ನು ಸುಮಾರು 28 ಸಂಘ ಸಂಸ್ಥೆಗಳಿಗೆ ಈಗಾಗಲೇ ಪಾಲಿಕೆ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಆ 28 ಸಂಘ ಸಂಸ್ಥೆಗಳು ಯಾವ್ಯಾವುದು ಅನ್ನೋದು ನಿಮಗೆ ದಾಖಲೆ 4ರಲ್ಲಿ ಸ್ಪಷ್ಟವಾಗಿದೆ. ಲಿಡ್ಕರ್ ಸಂಸ್ಥೆ ಇರ್ಬೋದು, ಅಂಬೇಡ್ಕರ್ ಭವನ, ಜಸ್ಮಾ ಭವನ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನು, ಕರ್ನಾಟಕ ಟೇಬಲ್ ಟೆನ್ನಿಸ್ ಅಸೋಸಿಯೇಷನು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ಈ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ 35 ವರ್ಷಗಳಿಂದ 90 ವರ್ಷಗಳ ಅವಧಿಗೆ ಬೇರೆ ಬೇರೆ ಅವಧಿಯಲ್ಲಿ ಗುತ್ತಿಗೆಗೆ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನುಳಿದಂಥ 17 ಎಕರೆ 17 ಎಕರೆಯಷ್ಟು ಪ್ರದೇಶ 24 ಎಕರೆಗಳನ್ನು ಹೊರತುಪಡಿಸಿದ್ರೆ ಅದು ಈಗಾಗಲೇ ಸರ್ಕಾರಿ ನೆಲಗಾರರು, ವಿಶೇಷವಾಗಿ ರೋಷನ್ ಬೇಗು, NA ಹ್ಯಾರಿಸ್ ಅವರು ಮತ್ತು ನಮ್ಮ ಜೊತೆ ಇಂದಿನ ಪಾಲಿಕೆ ಸದಸ್ಯರಾಗಿದ್ದಂಥ B ಗೋವಿಂದರಾಜು ಅವರು ಅಲಿಯಾಸ್ ಪೆಟ್ರೋಲ್ ಬಂಕ್ ಗೋವಿಂದರಾಜು ಅವರು, ಈ ಥರದವರು ಸುಮಾರು 2200 ಕೋಟಿ ಬೆಲೆ ಬಾಳುವಂಥ ಇನ್ನುಳಿದಂಥ 17 ಎಕರೆ ಪ್ರದೇಶವನ್ನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಕಬಳಿಸಿರ್ತಕ್ಕಂಥದ್ದು. ನನ್ನದೇ ದೂರಿನ ಮೇಲೆ ಆ 43 ಜನ ಆ 17 ಎಕರೆ ಪ್ರದೇಶವನ್ನು 2200 ಕೋಟಿ ಬೆಲೆ ಬಾಳುವಂಥ 17 ಎಕರೆ ಪ್ರದೇಶವನ್ನು ಏನು ಕಬಳಿಸಿದ್ದಾರೆ ಅವರೆಲ್ಲರ ವಿರುದ್ಧ ಈಗಾಗಲೇ FIRಗಳು ದಾಖಲಾಗಿದೆ ಸ್ನೇಹಿತರೆ. ಈ ಹಿಂದೆ ನಾನು 2 ವರ್ಷಗಳ ಹಿಂದೆ ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಈ ಹಗರಣವನ್ನು ಬಯಲಿಗೆಳೆದಿದೆ. ಅದಕ್ಕೆ ಸಂಬಂಧಪಟ್ಟ NA ಹ್ಯಾರಿಸು ಸೇರಿದಾಗೆ, ರೋಷನ್ ಬೇಗ್ ಸೇರಿದಾಗ ಎಲ್ಲರ ವಿರುದ್ಧ FIRಗಳು ದಾಖಲಾಗಿದೆ ಸ್ನೇಹಿತರೆ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಹೇಳೋದಾದರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ 1993ರಲ್ಲಿ 17,037 ಚದರಡಿಗಳಷ್ಟು ವಿಸ್ತೀರ್ಣದ 12/1 ಸಂಖ್ಯೆಯ ಸ್ವತ್ತನ್ನು ಪಾಲಿಕೆ 99 ವರ್ಷಗಳ ಅವಧಿಗೆ ವರ್ಷಕ್ಕೆ ₹1 ಬಾಡಿಗೆ ರೀತಿಯಲ್ಲಿ ಕೊಟ್ಟಿದೆ. ಅದೇ ರೀತಿ ಅದರ ಪಕ್ಕದ ಸ್ವತ್ತು 2004ರಲ್ಲಿ 19,420 ಚದರಡಿಗಳಷ್ಟು ವಿಸ್ತೀರ್ಣದ 14/1ನೇ ಸ್ವತ್ತು, 2004ರಲ್ಲಿ ಇನ್ನೊಂದು ಸ್ವತ್ತನ್ನು ಪಾಲಿಕೆ ಗುತ್ತಿಗೆಗೆ ನೀಡಿದೆ 35 ವರ್ಷಗಳಿಗೆ ಸ್ನೇಹಿತರೆ. ಅಂದರೆ ಒಟ್ಟು 36,457 ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಪಾಲಿಕೆ ₹1 ಬಾಡಿಗೆ ರೀತಿಯಲ್ಲಿ KPCCಗೆ ಕೊಟ್ಟಿದೆ. ಅದರಲ್ಲಿ ನಮ್ಮ ಯಾವುದೇ ತಕರಾರಿಲ್ಲ. ಆದರೆ ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಅಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಏನಿದೆ ಆ ಕಟ್ಟಡಕ್ಕೆ ಯಾವುದೇ ನಕ್ಷೆ ಮಂಜೂರಾತಿ ಇಲ್ಲ, ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಯಾವುದೇ ತಕರಾರನ್ನ ತೆಗಿತಾ ಇಲ್ಲ ಸ್ನೇಹಿತರೆ. ಆದರೆ ಪಾಲಿಕೆಯಿಂದ ಕಾಂಗ್ರೆಸ್ ಪಕ್ಷದ ಕಚೇರಿ ನಿರ್ಮಾಣಕ್ಕೆ ಅಂತೇಳಿ ಕೊಟ್ಟಿರ್ತಕ್ಕಂಥ 12/1 ಮತ್ತು 14/1 ಸ್ವತ್ತೇನಿದೆ ಆ ಸ್ವತ್ತಿಗೆ ಸೇರಿಕೊಂಡಂತೆಯೇ ಇರ್ತಕ್ಕಂಥ, ಅಂದರೆ 93ರಲ್ಲಿ ಗುತ್ತಿಗೆಗೆ ನೀಡಿರ್ತಕ್ಕಂಥ 12/1 ಸ್ವತ್ತಿಗೆ ದಕ್ಷಿಣ ಭಾಗಕ್ಕೆ
2004ರಲ್ಲಿ ಗುತ್ತಿಗೆಗೆ ನೀಡಿರ್ತಕ್ಕಂಥ 14/1 ಸ್ವತ್ತಿಗೆ ಪೂರ್ವ ಭಾಗಕ್ಕೆ ಇರ್ತಕ್ಕಂಥ 12,024 ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು 6/7/1977ರಂದು 99 ವರ್ಷಗಳ ಗುತ್ತಿಗೆಗೆ ಅಂತ ಹೇಳಿ SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ಗೆ ಗುತ್ತಿಗೆಗೆ ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಈ SC/ST ಪದವೀಧರರ ಸಂಘಕ್ಕೆ ಏನು ಗುತ್ತಿಗೆಗೆ ನೀಡಿದ್ದೇವೆ ಅದರದ ಪ್ರತಿಯೊಂದು ಈ 3 ಸ್ವತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಆದೇಶದ ಸಂಖ್ಯೆಯನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಆದರೆ ಗುತ್ತಿಗೆ ಕರಾರು ಪತ್ರ ಏನಿದೆ, ಗುತ್ತಿಗೆ ಕರಾರು ಪತ್ರದಲ್ಲಿರ್ತಕ್ಕಂಥ ಷರತ್ತುಗಳು ನಿಯಮಗಳೇನಿದೆ ಅದನ್ನು ಪಾಲನೆ ಮಾಡದೇ ಇದ್ದಿದ್ದರಿಂದ, ಅಂದರೆ ನಿಗದಿತ ಅವಧಿಯಲ್ಲಿ ಯಾವುದೇ ಒಂದು ಗುತ್ತಿಗೆಗೆ ಪಡ್ಕೊಂಡಿರ್ತಕ್ಕಂಥ ಸ್ವತ್ತನ್ನು ಆ ಸ್ವತ್ತಿನಲ್ಲಿ 10 ವರ್ಷಗಳ ಒಳಗಾಗಿ ಅವರು ಉದ್ದೇಶಿತ ಕಟ್ಟಡವನ್ನು ನಿರ್ಮಾಣ ಮಾಡದೇ ಇದ್ದರೆ ಆ ಸ್ವತ್ತು ತನ್ನಂತಾನೇ ಮಾತೃ ಸಂಸ್ಥೆಗೆ ವಾಪಸ್ ಬರುತ್ತೆ, ಆ ಗುತ್ತಿಗೆ ರದ್ದಾಗತ್ತೆ. ಈ SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ ಅವರು ಆ ನಿಗದಿತ ಅವಧಿಯೊಳಗೆ ಕಟ್ಟಡ ನಿರ್ಮಾಣ ಮಾಡದೇ ಇದ್ದಿದ್ದರಿಂದ ಪಾಲಿಕೆ ಈ ಸ್ವತ್ತನ್ನು ವಾಪಸ್ ತಗೊಳ್ಳೋದಕ್ಕೆ ಮುಂದಾಗತ್ತೆ. ಅದರ ಜೊತೆಗೆ ಆ SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಬಂದು ಸಾಕಷ್ಟು ಅವ್ರವ್ರ ಮಧ್ಯೆ ತಂಟೆ ತಕರಾರುಗಳು ಉಂಟಾಗಿ ಒಬ್ಬರ ಮೇಲೆ ಒಬ್ಬರು ಕೋರ್ಟ್ ಮೆಟ್ಲೇರಿದ್ದರಿಂದ ಪಾಲಿಕೆ ಈ ಸ್ವತ್ತನ್ನು ವಾಪಸ್ ತೊಗೋಬೇಕು ಅಂಥೇಳಿ ನೋಟಿಸ್ಗಳನ್ನು ಇಶ್ಯೂ ಮಾಡುತ್ತೆ. ಆ ನೋಟಿಸ್ಗಳ ಆಧಾರದಲ್ಲಿ SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ ಅವರು ನ್ಯಾಯಾಲಯದ ಮೊರೆಯನ್ನು ಹೋಗ್ತಾರೆ. ಆ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ತಡೆಯಾಜ್ಞೆ ಇದೆ ಸ್ನೇಹಿತರೆ. ಇಂಥ ಒಂದು ದಲಿತ ವರ್ಗದ ಜನರಿಗೆ, ವಿದ್ಯಾವಂತ ಜನರಿಗೆ ಅಂತ ಹೇಳಿ ಅವರ ಒಂದು ಸಂಘವನ್ನು ಮಾಡ್ಕೊಳ್ಳೋಕ್ಕೆ SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ಗೆ ಗುತ್ತಿಗೆ ಏನು ಜಾಗ ನೀಡಿದ್ವಿ, ಪಾಲಿಕೆ ನೀಡಿತ್ತು. ಆ ಸ್ವತ್ತಿನ ಪೈಕಿ 12,024 ಚದರಡಿಗಳಷ್ಟು ವಿಸ್ತೀರ್ಣದ ಪೈಕಿ ಪ್ರಸ್ತುತ 60-70 ಕೋಟಿ ರೂಪಾಯಿಗಿಂತಲೂ ಹೆಚ್ಚೇ ಬೆಲೆ ಬಾಳುವಂಥ ಮಾರುಕಟ್ಟೆ ಬೆಲೆ ಇರತಕ್ಕಂಥ, ಸರ್ಕಾರಿ ಬೆಲೆ 12-15 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂಥ ಸುಮಾರು 4,000 ಚದರಡಿಗಳಷ್ಟು ವಿಸ್ತೀರ್ಣದ ತನ್ನ ಪಕ್ಕದ ಸ್ವತ್ತನ್ನು SC/ST ಗ್ರಾಜ್ಯುಯೇಟ್ಸ್ ಅಸೋಸಿಯೇಷನ್ಗೆ ಕೊಟ್ಟಿದ್ದಂಥ ಸ್ವತ್ತನ್ನು ರಾತ್ರೋರಾತ್ರಿ ಸದ್ದಿಲ್ಲದೆ KPCC ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆ ಸ್ವತ್ತನ್ನು ಕಬಳಿಸಾಕ್ಬಿಟ್ಟಿದೆ ಸ್ನೇಹಿತರೆ. ನಾವು ಸ್ಯಾಟಲೈಟ್ ಸರ್ವೆ ಮಾಡಿಸಿದ್ದೀವಿ. ಸುಮಾರು ಅಲ್ಲಿ ಇವತ್ತು ಉಳ್ಕೊಂಡಿರೋಂಥದ್ದು ಕೇವಲ 8,000 ಚದರಡಿಗಳಿಗಿಂತಲೂ ಕಡಿಮೆ ವಿಸ್ತೀರ್ಣದ ಜಾಗ ಉಳ್ಕೊಂಡಿದೆ. ಅಂದರೆ 4,000 ಚದರಡಿಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣದ ಸ್ವತ್ತನ್ನು KPCC ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ಇವತ್ತು ಕಬಳಿಸಿರ್ತಕ್ಕಂಥದ್ದು. ಹೇಳಿ ಕೇಳಿ ಈಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ, ರಾಜಕಾಲುವೆ ಒತ್ತುವರಿ, ಸರ್ಕಾರಿ ಭೂಮಿ ಒತ್ತುವರಿ, ಸರ್ಕಾರಿ ಭೂಮಿ ಕಬಳಿಕೆ, ಸರ್ಕಾರಿ ಭೂಮಿಗಳಿಗೆ ನಕಲಿ ದಾಖಲೆ ತಯಾರಿಕೆ, ಕೆರೆ ಒತ್ತುವರಿ, ಕೆರೆ ಪ್ರದೇಶ ಕಬಳಿಕೆ, ಈ 6 ಥರದ ಪ್ರಕರಣಗಳೇನಿದೆ, ಈ 6 ಥರದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. 75% ಜಾಗ, 75% ಪ್ರಕರಣಗಳು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲಾಗಿದ್ದರೆ 25% ಪ್ರಕರಣಗಳು ನಟೋರಿಯಸ್ ಬಿಲ್ಡರ್ಗಳ ಹೆಸರಿನಲ್ಲಿ ಆಗಿರ್ತಕ್ಕಂಥದ್ದು. ಅದು ಬ್ರಿಗೇಡ್ ಇರ್ಬೋದು, ಮಂತ್ರಿ ಇರ್ಬೋದು, ಶೋಭಾ ಇರ್ಬೋದು, ಅಥವಾ ಪ್ರೆಸ್ಟೀಜ್ ಇರ್ಬೋದು, ಈ ಥರ ಬೇರೆ ಬೇರೆ ಸಂಸ್ಥೆ, ಬೇರೆ ಬೇರೆ ಕಟ್ಟಡ ನಿರ್ಮಾಣ ಸಂಸ್ಥೆಗಳಿರ್ಬೋದು. ಎಲ್ಲೋ ಒಂದು ರೀತಿ KPCC ಅನ್ನುವಂಥದ್ದು, KPCC ಕಚೇರಿ ಅನ್ನುವಂಥದ್ದೇ ತನ್ನ ಪಕ್ಷದ ನಾಯಕರಿಗೆ ಕೆರೆ ಕಬಳಿಕೆ, ರಾಜಕಾಲುವೆ ಕಬಳಿಕೆ, ಸರ್ಕಾರಿ ಭೂಮಿ ಕಬಳಿಕೆಯ ತರಬೇತಿ ತರಗತಿಗಳನ್ನ ನಡೆಸೋದಕ್ಕೆ ಅಂತಲೇ ಆ ಕಚೇರಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಬಲವಾಗಿ ಕಾಡ್ತದೆ ಸ್ನೇಹಿತರೆ. ಹೀಗಾಗಿ ಈ 41 ಎಕರೆ ವಿಸ್ತೀರ್ಣದ ಮಿಲ್ಲರ್ ಕೆರೆ ಪ್ರದೇಶದ ಪೈಕಿ 24 ಎಕರೆ ಸ್ವತ್ತನ್ನೇನು 28 ಸ್ವತ್ತಕ್ಕೆ ಕೊಟ್ಟಿದ್ದೀವಿ. ಇದರಲ್ಲಿ ಸುಮಾರು 10ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಪಾಲಿಕೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಸುಮಾರು 10ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ಸ್ವತ್ತುಗಳನ್ನು ವಾಪಸ್ ಪಡೆಯುವಂಥ ಕಾನೂನು ಹೋರಾಟವನ್ನು ಪಾಲಿಕೆ ಈಗಾಗಲೇ ಪ್ರಾರಂಭ ಮಾಡಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಪಾಲಿಕೆ ಯಾವ ಯಾವ ಸ್ವತ್ತುಗಳು ತಕರಾರಲ್ಲಿದೆ ಆ ತಕರಾರಿಗೆ ಸಂಬಂಧಪಟ್ಟಂಗೆ ಯಾರ್ಯಾರ ವಿರುದ್ಧ ನಾವು ಕ್ರಮ ತಗೊಳ್ತಾ ಇದ್ದೀವಿ ಅಂತ ಏನು ಹೇಳುತ್ತೆ, ಆ ಹೇಳುವಂಥ ನೀವು ದಾಖಲೆಗಳನ್ನು ನೋಡಿದಾಗ ನಿಮಗೆ ಕೊಟ್ಟಿರ್ತಕ್ಕಂಥ 6ನೇ ಇದರಲ್ಲಿದೆ ನೋಡ್ಬೋದು ನೀವು. ಸ್ವತಃ ಪಾಲಿಕೆಯ ಅಧಿಕಾರಿಗಳು ಸರ್ಕಾರಿ ಭೂ ಕಬಳಿಕೆ ಮಾಡಿರ್ತಕ್ಕಂಥ ಪ್ರಮುಖರ
ಎಲ್ಲ 43 ಮಂದಿಯ ಹೆಸರುಗಳನ್ನು ತನ್ನ ಟಿಪ್ಪಣಿಗಳಲ್ಲಿ ತನ್ನ ಆ ಸಂಬಂಧದ ಕಡತದ ಟಿಪ್ಪಣಿ ಹಾಳೆಗಳಲ್ಲಿ ನಮೂದು ಮಾಡಿದೆ. ನೀವು ಅದರಲ್ಲಿ ನೋಡ್ಬೋದು ಸ್ಪಷ್ಟವಾಗಿ ಇವರೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾಗಿದ್ದಾರೆ. ಹೀಗಾಗಿ ಇಲ್ಲಿ ನಾನು ಅತ್ಯಂತ ಸ್ಪಷ್ಟವಾಗಿ ಕೇಳುವಂಥದ್ದೇನು ಅಂತಂದರೆ, ಈಗಾಗಲೇ ಡ್ಯಾನಿಶ್ ಪಬ್ಲಿಕೇಶನ್ಸ್ ಅನ್ನೋ ಹೆಸರಿನಲ್ಲಿ ಸುಮಾರು 30 ರಿಂದ 40 ಕೋಟಿ ಬೆಲೆ ಬಾಳೋ ಸ್ವತ್ತನ್ನು ಏನು ರೋಷನ್ ಬೇಗ್ ಅವರು ಕಬಳಿಸಿದ್ದಾರೆ, ಸುಮಾರು 15 ರಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳೋ ಸ್ವತ್ತನ್ನು ಏನು ನಳಪಾಡ್ ಎಸ್ಟೇಟ್ಸ್ ಅನ್ನೋ ಸಂಸ್ಥೆಯ ತಮ್ಮ ಮಾಲೀಕತ್ವದ ಸಂಸ್ಥೆಯ ಹೆಸರಿನಲ್ಲಿ NARS ಅವರು ಕಬಳಿಸಿದ್ದಾರೆ, ಸುಮಾರು 600 ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು 3.25 ಎಕರೆಯಷ್ಟು 3 ಎಕರೆ 30 ಗುಂಟೆಯಷ್ಟು ಜಾಗವನ್ನು ಪಾಲಿಕೆಯ ಮಾಜಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಗೋವಿಂದರಾಜ್ ಅವರು ಮತ್ತು ಅವರ ಸಹೋದರರು ಇಬ್ಬರು ಸೇರಿ ಏನು ಕಬಳಿಸಿದ್ದಾರೆ. ಇದೆಲ್ಲ ಸಂಬಂಧಪಟ್ಟಾಗ ಈಗಾಗಲೇ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಅವ್ರ ವಿರುದ್ಧ FIRಗಳಾಗಿದೆ. ಆದರೆ ಅವ್ರ ವಿರುದ್ಧ ಕಾಂಗ್ರೆಸ್ ಪಕ್ಷ ಏನೂ ಕ್ರಮ ತಗೊಳ್ಳೋಕ್ಕೆ ಮುಂದಾಗಿಲ್ಲ. ಯಾತಕ್ಕೆ ಅಂತಂದರೆ, ಸ್ವತಃ ತಾನೇ ಜನಾರ್ದನ್ ಪೂಜಾರಿ ಅವರ ಆಡಳಿತಾವಧಿಯಿಂದ ಹಿಡಿದು ದಿನೇಶ್ ಗುಂಡೂರಾವ್ ಅವರ ಆಡಳಿತಾವಧಿಯ ತನಕ 5 ಅಧ್ಯಕ್ಷರುಗಳೇನಿದ್ದಾರೆ, ಜನಾರ್ದನ್ ಪೂಜಾರಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, RV ದೇಶಪಾಂಡೆ ಅವರು, ಡಾಕ್ಟರ್ G ಪರಮೇಶ್ವರು ಮತ್ತು ಈಗಿನ ದಿನೇಶ್ ಗುಂಡೂರಾವ್ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಈ ಒಂದು ಸರ್ಕಾರಿ ಭೂ ಕಬಳಿಕೆ ಅಂದರೆ ಪಾಲಿಕೆ ಭೂ ಕಬಳಿಕೆ ಹಗರಣವನ್ನು ಈ ಕೂಡಲೇ ನೀವು ಗಂಭೀರವಾಗಿ ಪರಿಗಣಿಸಿ ಅವರೆಲ್ಲರ ವಿರುದ್ಧ, ಈ 5 ಮಂದಿ ಅಧ್ಯಕ್ಷರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲು ಮಾಡಬೇಕು ಅಂತ ಪಾಲಿಕೆ ಆಯುಕ್ತರನ್ನು, ಯಾಕೆಂದರೆ ಪಾಲಿಕೆ ಎಲ್ಲ ಸ್ವತ್ತುಗಳ ಅಧಿಕೃತವಾಗಿರ್ತಕ್ಕಂಥ ಕಸ್ಟಡಿಯನ್ನು ನಮ್ಮ ಪಾಲಿಕೆ ಆಯುಕ್ತರಾಗಿರ್ತಾರೆ. ಹಾಗಾಗಿ ಅವರ ಪರಮ ಕರ್ತವ್ಯ, ಅವರ ಪರಮ ಅಧಿಕಾರ ಇರ್ತದೆ. ಹಾಗಾಗಿ ಅವರು ಈ ಕೂಡಲೇ ಈ ಒಂದು ಸ್ವತ್ತನ್ನು ತನ್ನ ವಶಪಡಿಸ್ಕೊಳ್ಳೋ ಅಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕಾಗಿದೆ.